ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಿಲ್ಪ. ನಾನು ಇವತ್ತಿನ ವೀಡಿಯೋದಲ್ಲಿ ಬಂದುಬಿಟ್ಟು ಕಾಯೋಬಟ್ಟನ್ನು ಮಾಡೋದು ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಆನಲ್ಲಿ ಇಟ್ಕೊಳ್ಳಿ. ಫ್ರೆಂಡ್ಸ್, ಮೊದಲಿಗೆ ನಾನಿಲ್ಲಿ ಕಾಯಿ ತುರಿದು ಈ ಥರ ಇಟ್ಕೊಂಡಿದ್ದೀನಿ. ನೋಡಿ, ಕಾಯಿ ತುರಿನ ಈ ಥರ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಈ ಕಪ್ಪಲ್ಲಿ 4 ಕಪ್ಪು ಕಾಯಿ ತುರಿ ಇದೆ. ಇದು 4 ಕಪ್ ತಗೊಂಡಿದ್ದೀನಿ. ಅದೇ ಕಪ್ಪಲ್ಲಿ ಬೆಲ್ಲ 2.5 ಕಪ್ಪಷ್ಟು ಬೆಲ್ಲ ತಗೊಂಡಿದ್ದೀನಿ. ಅದೇ ಕಪ್ಪಲ್ಲಿ ನೋಡಿ 2.5 ಕಪ್ ಆಗೋಷ್ಟು ಬೆಲ್ಲ ತಗೊಂಡಿದ್ದೀನಿ. 1 ಕಪ್ಪು ಚಿರೋಟಿ ರವೆ ತಗೊಂಡಿದ್ದೀನಿ. ಹಾಗೆ ಮೈದಾ 1 ಕಪ್ ತಗೊಂಡಿದ್ದೀನಿ. ನೀವು ಬರೀ ಮೈದಾದಲ್ಲಿ ಸಹ ಮಾಡ್ಕೋಬೋದು. ನಾನಿಲ್ಲಿ 2 ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಏಲಕ್ಕಿ ಪುಡಿ, ಗಸಗಸೆ 1 ಸ್ಪೂನ್ ಆಗೋಷ್ಟು ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ತಗೊಂಡಿದ್ದೀನಿ. ಈಗ ಒಂದು ಮಿಕ್ಸಿಂಗ್ ಬೌಲಿಗೆ ಚಿರೋಟಿ ರವೆ, ಮೈದಾ, ಹಾಗೆ ಅರಿಶಿನ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಚಿಟಿಕೆ ಆಗೋಷ್ಟು ಉಪ್ಪು, ಇಷ್ಟು ಹಾಕ್ಕೊಂಡು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನೀರು ಸೇರಿಸ್ಕೊಂಡು ಸ್ವಲ್ಪನೇ ನೀರು ಸೇರಿಸ್ಕೊಂಡು ಕಲಿಸ್ಕೊಬೇಕು. ಒಂದೇ ಸಲ ನೀರು ಹಾಕೋಕ್ಕೆ ಹೋಗಬೇಡಿ. ನೋಡ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ಕಲಿಸ್ಕೊಬೇಕು. ಇದು ಸ್ವಲ್ಪ ಸ್ಮೂತಾಗಿರ್ಬೇಕು. ನೋಡಿ, ಈ ಥರ ತೆಳ್ಳಗಿರಬೇಕು. ಜಾಸ್ತಿ ತೆಳುವೂ ಇರಬಾರ್ದು. ಈ ಥರ ಇಷ್ಟಕ್ಕೆ ಕಲಿಸ್ಕೊಂಡು ಅದ್ರ ಮೇಲೆ ಒಂದು 3 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಚಿರೋಟಿ ರವೆ ಹಾಕಿರೋದ್ರಿಂದ ಇದು ನೀರು ಎಳ್ಕೊಳ್ಳುತ್ತೆ. ಅದಕ್ಕೆ ಸ್ವಲ್ಪ ಈ ಥರ ಕಲಿಸ್ಕೊಬೇಕು. ಈಗ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮೇಲುಗಡೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎಲ್ಲ ಈ ಥರ ಮೇಲೆಲ್ಲ ಆಯಿಲ್ ಅಪ್ಲೈ ಮಾಡಿಬಿಟ್ಟು ನೀಟಾಗಿ ಇದನ್ನು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ನೆನೆಯೋಕ್ಕೆ ಇಟ್ಕೊಬೇಕು. ಇದು ನೆನ್ಕೊಳೋ ಅಷ್ಟರಲ್ಲಿ ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಬೆಲ್ಲ ಹಾಕ್ಕೊಂಡಿದ್ದೀನಿ. ಬೆಲ್ಲ ಹಾಕ್ಕೊಂಡು 1/4 ಕಪ್ಪು ನೀರು ಹಾಕ್ಕೊಂಡಿದ್ದೀನಿ. ನೋಡಿ, 1/4 ಕಪ್ ನೀರು ಹಾಕ್ಕೊಂಡು ಇದು ಬೆಲ್ಲ ಕರಗಿಸ್ಕೊಬೇಕು. ಈಗ ಬೆಲ್ಲ ಕರಗಿದೆ. ನೋಡಿ, ಬೆಲ್ಲ ಎಲ್ಲ ಕರಗಿದೆ. ಈಗ ಇದನ್ನು ಒಂದು ಬಾಣಲಿಗೆ ಶೋಧಿಸ್ಕೊಳ್ಳೋಣ. ನಾವು ಯಾವ ಬಾಣಲಿಲಿ ಊರನ್ನ ರೆಡಿ ಮಾಡ್ಕೊತೀವೋ ಅದೇ ಬಾಣಲಿಗೆ ಶೋಧಿಸ್ಕೊತಾ ಇದ್ದೀನಿ. ನೋಡಿ, ಈ ಥರ ಶೋಧಿಸ್ಕೊಬೇಕು. ಈ ಥರ ಶೋಧಿಸ್ಕೊಳೋದ್ರಿಂದ ಏನಾದರೂ ಕಸ ಕಡ್ಡಿ ಏನಾದರೂ ಇದ್ದರೆ ಬಂದುಬಿಡುತ್ತೆ. ಈ ಥರ ಶೋಧಿಸ್ಕೊಂಡು ಪಾಕ ಆಗೋಷ್ಟರಲ್ಲಿ ನಾವು ಕಾಯಿ ರುಬ್ಕೊಳ್ಳೋಣ. ಇದು ಪಾಕ ಆಗ್ತಾ ಇರಲಿ ಅಷ್ಟರಲ್ಲಿ ಒಂದು ಮಿಕ್ಸಿ ಜಾರಿಗೆ ನಾವು ತಗೊಂಡಿರುವಂಥ ಕಾಯಿನ ಇದ್ರೊಳಗಡೆ ಹಾಕ್ಕೊಂಡು ನೋಡಿ, ಈ ಥರ ಹಾಕ್ಕೊಂಡು ಸ್ವಲ್ಪ ಒಂದು 2ರಿಂದ 3 ಸ್ಪೂನ್ ಆಗೋಷ್ಟು ನೀರು ಹಾಕ್ಕೊಬೇಕು. ಅಷ್ಟೇ, ಜಾಸ್ತಿ ಹಾಕ್ಕೊಬಾರ್ದು. ಈ ಥರ ಒಂದು 2ರಿಂದ 3 ಸ್ಪೂನು ನೀರು ಹಾಕ್ಕೊಂಬಿಟ್ಟು ಇದನ್ನು ರುಬ್ಕೊಬೇಕು. ನಾನೀಗ ಇದನ್ನು ರುಬ್ಕೊಂಬಂದಿದ್ದೀನಿ. ನೋಡಿ, ಈ ಥರ ರುಬ್ಕೊಬೇಕು. ನುಣ್ಣಗೆ ಪೇಸ್ಟೆಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ. ನೋಡಿ, ಈ ಥರ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ರುಬ್ಕೊಂಡ್ರೆ ಸಾಕಾಗುತ್ತೆ. ಈ ಥರ ರುಬ್ಕೊಂಡು ಅದನ್ನು ಒಂದು ಬೌಲಲ್ಲಿ ಹಾಕಿ ಪಕ್ಕಕ್ಕೆ ಎತ್ತಿಟ್ಕೊಬೇಕು. ಈ ಥರ ಎಲ್ಲ ರುಬ್ಬಿ ಪಕ್ಕಕ್ಕೆ ಎತ್ತಿಟ್ಕೊಬೇಕು. ಈಗ ನೀವು ನೋಡ್ತಾ ಇರ್ಬೋದು, ಪಾಕ ಬರ್ತಾ ಇದೆ. ಈಗ ಚೆಕ್ ಮಾಡ್ಕೊಳ್ಳೋಣ ನೀರಲ್ಲಿ ಹಾಕಿ. ನೋಡಿ, ಇದು ಈ ಥರ ನೀರಲ್ಲಿ ಹಾಕಿದ್ರೆ ಎಲ್ಲ ಮಿಕ್ಸ್ ಆಗ್ತಾಯಿದೆ. ಈ ಥರ ಆಗಬಾರ್ದು. ಇನ್ನೊಂದು 5 ನಿಮಿಷ ಕಾಯಬೇಕು ಪಾಕ ಬರೋದಕ್ಕೆ. ಈಗ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ನೀರಲ್ಲಿ ಹಾಕಿ ಎಲ್ಲ ಈ ಥರ ಒಟ್ಟುಗೂಡಿಸಿದ್ರೆ ಒಟ್ಟುಗೂಡಬೇಕು. ಈಗ ಪಾಕ ರೆಡಿಯಾಗಿದೆ. ತುಂಬ ಗಟ್ಟಿ ಮಾಡ್ಕೊಬೇಡಿ. ಪಾಕ ಕಜ್ಜಾಯಕ್ಕೆ ಮಾಡಿರೋ ಥರ ಮಾಡ್ಕೊಬಾರ್ದು. ಈ ಥರ ಮಾಡಿಕೊಂಡು ಇದಕ್ಕೆ ನಾವು ರುಬ್ಬಿರುವಂಥ ಕಾಯಿ ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಎಲ್ಲ ಮಿಕ್ಸ್ ಆಗೋ ಥರ ಈ ಥರ ಎಲ್ಲ ಕೈ ಆಡಿಸಿ ಮಿಕ್ಸ್ ಮಾಡ್ಕೊಬೇಕು. ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದರೆ ಗಟ್ಟಿಯಾಗುತ್ತೆ. ನೋಡಿ, ಈ ಥರ ಮಧ್ಯದಲ್ಲಿ ಈ ಥರ ಕೈ ಆಡಿಸ್ತಾ ಇರಬೇಕು. ನೋಡಿ, ಇಷ್ಟು ಗಟ್ಟಿ ಆದರೆ ಸಾಕಾಗುತ್ತೆ. ತುಂಬ ಗಟ್ಟಿ ಎಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ. ಈಗ ಇದಕ್ಕೆ ಗಸಗಸೆ, ಏಲಕ್ಕಿ ಪುಡಿ ಹಾಕ್ಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಟೈಮಲ್ಲಿ ಹಾಕೋದ್ರಿಂದ ಏಲಕ್ಕಿ ಪುಡಿ ಮತ್ತು ಗಸಗಸೆ ಎಲ್ಲದಕ್ಕೂ ನೀಟಾಗಿ ಮಿಕ್ಸ್ ಆಗುತ್ತೆ.
ಥರ ಮಿಕ್ಸ್ ಮಾಡಿಕೊಂಡು ಇನ್ನೊಂದು 5 ನಿಮಿಷ ಕುದಿಸ್ಕೊಬೇಕು. ನೋಡಿ ಈ ಥರ ಇಷ್ಟು ಗಟ್ಟಿ ಆದರೆ ಸಾಕಾಗುತ್ತೆ. ನೋಡಿ ಈ ಥರ ನಾವು ಸಾಫ್ಟ್ ಬಾಲ್ ಮಾಡಿದ್ರೆ ಈ ಥರ ಸಾಫ್ಟ್ ಬಾಲ್ ಆಗಬೇಕು. ಈ ಥರ ತಟ್ಟೋಕ್ಕೆ ಅನುಕೂಲವಾಗಿರಬೇಕು. ತುಂಬ ಗಟ್ಟಿ ಎಲ್ಲ ಮಾಡ್ಕೊಬೇಡಿ. ನೋಡಿ ಇಷ್ಟಿದ್ರೆ ಸಾಕಾಗುತ್ತೆ. ಈಗ ನೋಡಿ ರೆಡಿಯಾಗಿದೆ. ಈಗ ಇದನ್ನು ಇಳಿಸ್ಕೊಂಬಿಡೋಣ. ಇಳಿಸ್ಕೊಂಡು ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎಲ್ಲ ನೀಟಾಗಿ ಎಣ್ಣೆ ಅದಕ್ಕೆಲ್ಲ ಅಪ್ಲೈ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿ ತಣ್ಣಗಾಗೋಕ್ಕೆ ಬಿಡಬೇಕು. ಈಗ ಪ್ಲೇಟ್ ಮುಚ್ಚಿಬಿಟ್ಟು ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ತಣ್ಣಗಾಗೋದಕ್ಕೆ. ಈಗ ನೋಡಿ ಕನಕನೂ ರೆಡಿಯಾಗಿದೆ, ಚೆನ್ನಾಗಿ ನೆಂದಿದೆ ಕನಕನೂ. ನೋಡಿ ಈಗ ಹೂರ್ಣನೂ ತಣ್ಣಗಾಗಿದೆ. ನೋಡಿ ನಾವು ಮಾಡೋಕ್ಕೆ ಅನುಕೂಲವಾಗಿದೆ. ಈಗ ಈ ಥರ ನೋಡಿ ಈ ಥರ ಸಾಫ್ಟ್ ಬಾಲ್ ಥರ ಇರಬೇಕು, ತುಂಬ ಗಟ್ಟಿ ಎಲ್ಲ ಮಾಡ್ಕೋಬಾರ್ದು ಹೂರ್ಣ. ನೋಡಿ ಈ ಥರ ಇನ್ಕೇಸ್ ನಿಮಗೇನಾದರೂ ತೆಳುವಾಯಿತು ಅಂತಂದರೆ ಹೂರ್ಣ, ಅದಕ್ಕೆ ಸ್ವಲ್ಪ ಹುರ್ಗಡ್ಲೆ ಪುಡಿ ಮಾಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಅದಕ್ಕೆ ಎಷ್ಟು ಬೇಕೋ ನಮಗೆ ಅದಕ್ಕೆ ಮಾಡ್ಕೋಬೋದು ಹುರ್ಗಡ್ಲೆ ಪುಡಿ ಹಾಕ್ಕೊಂಡು. ನೋಡಿ ಈ ಥರ ಕನಕನ ಈ ಥರ ನೀಟಾಗೆ ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ನಾದ್ಕೊಬೇಕು. ಈ ಥರ ನಾದ್ಕೊಂಡು ಸ್ವಲ್ಪ ಈ ಥರ ತಗೊಂಡು ಉಂಡೆ ಮಾಡ್ಕೊಬೇಕು. ಉಂಡೆ ಮಾಡಿಕೊಂಡು ಕೈ ಮೇಲೆ ಈ ಥರ ಒತ್ಕೊಂಡು ಇದಕ್ಕೆ ನಾವು ರೆಡಿ ಮಾಡಿಟ್ಟಿರುವಂತಹ ನೋಡಿ ಈ ಥರ ಹೂರಣ ಇಕ್ಬಿಟ್ಟು ಸುತ್ತು ಈ ಥರ ಕವರ್ ಮಾಡಿಬಿಡಬೇಕು. ಈ ಥರ ಫಿಲ್ ಮಾಡಿಬಿಟ್ಟು ಈ ಥರ ಮೇಲ್ಗಡೆ ಸ್ವಲ್ಪ ಎಕ್ಸ್ಟ್ರಾ ಬರೋದು ತೆಗೆದುಬಿಡಬೇಕು. ತೆಗೆದುಬಿಟ್ಟು ಈ ಥರ ಕೈಗೆ ಎಣ್ಣೆ ಅಪ್ಲೈ ಮಾಡಿಕೊಂಡು ಈ ಥರ ಒತ್ಕೊಂಡು ಕೈ ಮೇಲೆ ನೋಡಿ ಕವರ್ಗೂ ಎಣ್ಣೆ ಅಪ್ಲೈ ಮಾಡಿಕೊಂಡು ಈ ಥರ ಕೈಯಲ್ಲಿ ಕೈಗೆ ಎಣ್ಣೆ ಅಪ್ಲೈ ಮಾಡಿಕೊಂಡು ಈ ಥರ ಒತ್ಕೊಬೇಕು. ನೋಡಿ ಈ ಥರ ಒತ್ಕೊಬೇಕು. ಈ ಥರ ತಟ್ಕೊಂಡ್ರೆ ನೀಟಾಗಿ ಬರುತ್ತೆ. ನೋಡಿ ಈ ಥರ ತಟ್ಟಿ ಬೇಯಿಸ್ಕೊಬೇಕು. ಈಗ ನಾನು ತವ ಇಕ್ಕಿದ್ದೀನಿ ಸ್ಟವ್ ಮೇಲೆ. ತವ ಬಿಸಿಯಾಗಿದೆ. ಈಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ನಾವು ತಟ್ಕೊಂಡಿರುವಂತಹ ಒಬ್ಬಟ್ಟನ್ನ ಈ ಥರ ನೀಟಾಗಿ ನಿಧಾನಕ್ಕೆ ತೆಗೆದುಬಿಟ್ಟು ಹೆಂಚು ಮೇಲೆ ಹಾಕಬೇಕು. ಹೆಂಚು ಮೇಲೆ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎರಡು ಸೈಡು ಫ್ರೈ ಮಾಡ್ಕೊಬೇಕು. ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಉಬ್ಬಿ ಬರುತ್ತೆ ಅಂತ. ಇದು ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನೀವು ಒಂದು ಸಲ ಟ್ರೈ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ನೋಡಿ ಈಗ ಲಟ್ಟಣಿಗೆಲ್ಲಿ ಯಾವ ಥರ ಲಟ್ಟಿಸ್ಕೊಳೋದು ಅಂತ ತೋರಿಸ್ತೀನಿ. ನಿಮ್ಗೆ ಕೈಯಲ್ಲಿ ತಟ್ಟಕ್ಕೆ ಬರಲ್ಲ ಅಂದರೆ ಈ ಥರ ನೋಡಿ ಈ ಥರ ಮಾಡಿಕೊಂಡು ಈ ಥರ ಸ್ವಲ್ಪ ತಟ್ಬಿಟ್ಟು ಇದಕ್ಕೆ ಎಣ್ಣೆ ಸವರ್ಬಿಟ್ಟು ಈ ಥರ ಲೈಟಾಗೆ ಜಾಸ್ತಿ ಒತ್ತಿ ಅದ್ಮಿ ಇದು ಮಾಡಬಾರ್ದು. ಮೇಲ್ಮೇಲೆ ಈ ಥರ ರೌಂಡಾಗೆ ಈ ಥರ ಇದು ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ. ಹಾಗೆ ಇದನ್ನು ನೋಡಿ ಈ ಥರ ಹಾಕ್ಬಿಟ್ಟು ಹೆಂಚು ಮೇಲೆ ಎರಡು ಸೈಡು ಫ್ರೈ ಮಾಡ್ಕೊಬೇಕು. ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಉಬ್ಬಿ ಬರುತ್ತೆ. ಒಂದು ಸೈಡು ನೀಟಾಗೆ ಫ್ರೈ ಆದ ನಂತರ ಇನ್ನೊಂದು ಸೈಡು ತಿರುಗಿಸ್ಕೊಬೇಕು. ನೋಡಿ ಈಗ ಇನ್ನೊಂದು ಸೈಡ್ ತಿರುಗಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಎರಡು ಸೈಡು ಫ್ರೈ ಮಾಡಿಕೊಂಡು ಇದನ್ನು ಒಂದು ಪ್ಲೇಟ್ಗೆ ತಗೊಳ್ಳೋಣ. ನೋಡಿ ಎರಡು ಸೈಡು ಫ್ರೈ ಆಗಿದೆ. ಈಗ ಎತ್ಕೊತಾ ಇದ್ದೀನಿ. ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ.